ಇದರ ಒಂದು ಹೆಣ್ಮಕ್ಳ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇನೆ. ದಯವಿಟ್ಟು ಅವತ್ತು ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರು. ಅದರಲ್ಲೂ ಮಹಿಳಾ ಕ್ರಿಕೆಟ್ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿವಸ ನೀವು ನೋಡ್ಬೋದು ವರ್ಲ್ಡ್ ಕಪ್ ಚಾಂಪಿಯನ್ ಆಗಿದ್ದಾರೆ ನಮ್ಮವರು. ಭಾಳ ಖುಷಿಯಾಗಿದೆ ನಮ್ಮೆಲ್ರಿಗೂ. ನೀವು ಹೇಳ್ದಂಗೆ ನಾನು ಕ್ರಿಕೆಟ್ನ ತುಂಬ ನೋಡ್ತೀನಿ. ಅದು ಬಿಟ್ಟರೆ ಇನ್ಯಾವುದು ನೋಡೋಲ್ಲ. ಸೆಟ್ಲೋದು ನೋಡ್ತೀನಿ. ಆದರೆ ನಾನು ಬಹುಶಃ ನಾನು ಸ್ವತಃ ಒಬ್ಬ ಅತ್ಯುತ್ತಮ ವಾಲಿಬಾಲ್ ಪ್ಲೇಯರ್. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಕನ್ನಡ ಚಿತ್ರರಂಗದಲ್ಲಿ ಏನಾದರೂ ಹೋರಾಟ ಮಾಡಬೇಕು ಅಂತಂದರೆ ಮೊದಲಿಗೆ ಹೆಸರು ಕೇಳಿ ಬರೋದು ನನಗೆ ಭಾಷಣ ಹೇಳ್ಕೊಟ್ಟವರು, ವೇದಿಕೆ ಮೇಲೆ ಹೇಗೆ ಮಾತಾಡಬೇಕು ಅಂತೇಳಿ. ನನ್ನ ಅಣ್ಣ ಸಾರಾ ಗೋವಿಂದರವರೇ, ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ, ಅಭಿನಂದಿಸ್ತೀನಿ, ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ಈ ಕ್ರೀಡೆಗಳು ಆಟಗಳು ಅಂತೆಲ್ಲ ಅಂದ ತಕ್ಷಣ ಬಂದು ನಮಗೆ ಸಿನಿಮಾದಲ್ಲಿ ಹೇಗೆ ಪುರುಷ ಪ್ರಧಾನ ಆಗಿರುತ್ತೋ ಇದರಲ್ಲೂ ಕೂಡ ಪುರುಷ ಪ್ರಧಾನವೇ ಆಗಿರುತ್ತೆ. ಅದರಲ್ಲೂ ಮಹಿಳೆಯರಿಗೋಸ್ಕರ ಅವರನ್ನು ಮಹಾರಾಣಿ ಇರುವಂತ ಕರೆದು ಇದು ಪ್ರಾರಂಭ ಮಾಡಿದ್ದೀರಿ. ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ನಡೆದಿರೋದು ನಂಗೆ ತುಂಬ ಖುಷಿ ಇದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಇದು ಸೀಸನ್ 1. ಐ ಎಕ್ಸ್ಪೆಕ್ಟ್ ಮೇ ಬಿ ಅನದರ್ 20 years 25 yearsವರೆಗೂ ಹೋಗಬೇಕು. ಇದು ಸೀಸನ್ 1 ಅಷ್ಟಕ್ಕೆ ನಿಲ್ಲಬಾರ್ದು, ಇದು ನಿರಂತರವಾಗಿ ನಡೀತಾ ಇರಬೇಕು ಅಂತ ಮೀನಾ ಗೌಡ ಅವರಿರ್ಬೋದು, ಕುಮಾರಣ್ಣ ಇರ್ಬೋದು, ನಮ್ಮ ರೇಣು ಶಿಕಾರಿ ಅವರು, ಪ್ರೊಡ್ಯೂಸರ್ ಸರ್ ಮಧವಣ್ಣ ಇರ್ಬೋದು, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಆಲ್ ದ ಕ್ಯಾಪ್ಟನ್ಸ್, ಆಲ್ ದ ಟೀಮ್, ಆಲ್ ದ ಬೆಸ್ಟ್. ಇವೆಂಟ್ ಇದೆ, ನೀವು ಪ್ರೊಡಕ್ಷನ್ ಎಲ್ಲ ಮಾಡಬೇಕು, ನೀವೊಂದು ಮಾಲೀಕರಾಗಬೇಕು ಅಂದಾಗ ನಾನು ಖುಷಿಯಿಂದ ನಾನು ಆಕ್ಸೆಪ್ಟ್ ಮಾಡಿದೆ. ಮಹಾರಾಣಿಯನ್ನು ಒಂದು ಎಲ್ಲ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡಬೇಕು ಅನ್ನೋ ರೀಸನ್ಗೆ ನಾವು ಪೂರ್ತಿ ಆ ಇವೆಂಟ್ ಪ್ರೊಡಕ್ಷನ್ ಮಾಡೋ ಬರದಲ್ಲಿದ್ದೀರಿ. ನಮ್ಮ ಕಡೆಯಿಂದ ಕ್ಷಮೆ ಇರಲಿ, ತಡ ಆಗಿದೆ ನಮ್ಮ ಕಾರ್ಯಕ್ರಮ. ಇದೇ 17ನೇ ತಾರೀಕು ಜನವರಿ 17 ಅಶೋಕ ರೈಸಿಂಗ್ ಸ್ಟಾರ್ ತುಂಬಾ ಚೆನ್ನಾಗಿದೆ ಗ್ರೌಂಡ್, ವಿದ್ಯಾರಣ್ಯಪುರ. ಇಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಇಡೀ ಒಂದೇ ದಿನದ ಟೂರ್ನಮೆಂಟು. ತುಂಬಾ ಚೆನ್ನಾಗಿದೆ ಗ್ರೌಂಡು. ಒಂದೇ ಹೇಳಕ್ ಖುಷಿ ಪಡ್ತೀನಿ, ಅಲ್ಲಿ ಯಾವ ಸೆಲೆಬ್ರಿಟಿ ಕ್ರಿಕೆಟ್ಲಿಗೂ ಇವತ್ತಿನ ತನಕ ಆಗಿಲ್ಲ. ಹಾಗಾಗಿ ಎಲ್ಲರೂ ಅಲ್ಲಿ ನಮ್ಮ ಮಹಾರಾಣೀಸ್ ಆಡೋದಕ್ಕೆ ಬನ್ನಿ. ಎಲ್ಲ ಊಟ ಮಾಡೋದು ಬಿಸಿ ಇದ್ದೀರಾ. ಆಲ್ ದ ಬೆಸ್ಟ್ ಎಲ್ರಿಗೂ, ಎಲ್ಲ ಟೀಮ್ಗೂ.